ಶಿರಾ ತಾಲೂಕಿನಲ್ಲಿ ತೀವ್ರ ಮಳೆ ಕೊರತೆಯಿಂದಾಗಿ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು ಬೆಳೆದ ಬೆಳೆಗಳು ಕಣ್ಣೆದುರೇ ಒಣಗಿ ಹೋಗುತ್ತಿವೆ. ಮುದ್ದಾರಗನಹಳ್ಳಿ ಗೇಟ್ ಬಳಿಯ ರೈತ ಮಂಜುನಾಥ್ ಎಂಬುವವರ ಜಮೀನಿಗೆ ಮಾಜಿ ಶಾಸಕರಾದ ಡಾ ಸಿಎಂ ರಾಜೇಶ್ ಗೌಡ ಅವರು ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ರೈತ ಮಂಜುನಾಥ್ ತಮ್ಮ ಹೊಲದಲ್ಲಿ ಹಾಕಿದ್ದ ಕಡಲೆ ಗಿಡಗಳು ಸೂಕ್ತ ಮಳೆ ಇಲ್ಲದೆ ಪೂರ್ತಿಯಾಗಿ ಒಣಗಿ ಹೋಗಿರುವುದನ್ನು ವೀಕ್ಷಿಸಿದ ಮಾಜಿ ಶಾಸಕರು ರೈತನ ಅಳಲನ್ನ ಆಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾ ಸಿಎಂ ರಾಜೇಶ್ ಗೌಡ ಅವರು ಶಿರಾ ತಾಲೂಕಿನಲ್ಲಿ ಮಳೆಯಾಗದೆ ಬೆಳೆಗಳು ಸಂಪೂರ್ಣ ನಾಶವಾಗಿವೆ. ಸರ್ಕಾರ ತಕ್ಷಣವೇ ಎಚ್ಚೆತ್ತುಕೊಂಡು ಶಿರಾ ತಾಲೂಕನ್ನ ಬರಪೀಡಿತ ತಾಲೂಕು ಎಂದು ಘೋಷಣೆ ಮಾಡಬೇಕು ಹಾಗೂ ಸಂಕಷ್ಟದಲ್ಲಿರುವ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ಇದೇ ವೇಳೆ ಮಾನ್ಯ ಉಪಮುಖ್ಯಮಂತ್ರಿಗಳು ಸಹ ಇತ್ತೀಚೆಗೆ ತಾಲೂಕಿಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನ ಪರಿಶೀಲಿಸಿದ್ದು ಈಗಾಗಲೇ ಸಂಬಂಧಪಟ್ಟ ವರದಿಯನ್ನ ಸರ್ಕಾರಕ್ಕೆ ತಲುಪಿಸಲಾಗಿದೆ ಎಂದು ಅವರು ತಿಳಿಸಿದರು. ಈ ದಿನ ನಾವು ಹುಬ್ಳಿಕಟ್ಟೆ ಗ್ರಾಮದಲ್ಲಿ ಎಲ್ಲ ನಾಯಕರು, ಸಾರ್ವಜನಿಕರು ಎಲ್ಲ ನಮ್ಮ ಬಂಧುಗಳ ಸಮ್ಮುಖದಲ್ಲಿ ಪರಿಸ್ಥಿತಿ ನೋಡ್ತಿರ್ತಕ್ಕಂಥದ್ದು. ಎಲ್ಲ ಮಳೆಯ ಒಂದು ಅಭಾವದಿಂದ ಇಡೀ ತಾಲೂಕು, ತುಮಕೂರು ಜಿಲ್ಲಾದ್ಯಂತ ನಾನು ಮೊನ್ನೆ ಕೂಡ ಪತ್ರಿಕಾ ಹೇಳಿಕೆ ನೀಡಿ ತುಮಕೂರು ಜಿಲ್ಲೆ ಮತ್ತು ಹೆಚ್ಚಾಗಿ ಶಿರಾ ತಾಲೂಕಿನಲ್ಲಿ ಮಳೆಯ ಅಭಾವದಿಂದ ಏನು ರೈತರು ಬೆಳೆಸತಕ್ಕಂಥ ಬೆಳೆಗಳಿಗೆ ತೀವ್ರ ಹಾನಿ ಉಂಟಾಗಿ ಇವತ್ತು ಬೆಳೆ ನಷ್ಟ ಆಗಿರ್ತಕ್ಕಂಥದ್ದು. ಇವತ್ತು ಹೆಚ್ಚಿನದಾಗಿ ಶೇಂಗಾವನ್ನು ಬೆಳೀತಕ್ಕಂಥ ರೈತರು ಕಂಗಾಲಾಗಿರ್ತಕ್ಕಂಥದ್ದು ಮಳೆಯ ಒಂದು ಅಭಾವದಿಂದ. ಜೊತೆಯಲ್ಲಿ ಏನು ತೋಟಗಾರಿಕೆ ಬೆಳೆಗಳು, ಅಡಿಕೆ ಇರ್ಬೋದು ಅಥವಾ ತೆಂಗಿರ್ಬೋದು, ಕೊಳವೆ ಬಾವಿ ಇರ್ತಕ್ಕಂಥವ್ರಿಗೆ ಕೂಡ ಇವತ್ತು ನೀರಿನ ಮಟ್ಟ ಕುಸಿದು ಏನು ಕೊಳವೆ ಬಾವಿಗಳು ನೀರಿನ ಅಭಾವ ಇರ್ತಕ್ಕಂಥದ್ದು ಒಂದು ಪರಿಸ್ಥಿತಿ ಉಂಟಾಗಿರ್ತಕ್ಕಂಥದ್ದು. ಆರ್ಥಿಕವಾಗಿ ಕುಗ್ಗಿರ್ತಕ್ಕಂಥ ರೈತರಿಗೆ ತುರ್ತಾಗಿ ಈ ಕ್ಷೇತ್ರವನ್ನು ಶಿರಾ ತಾಲೂಕನ್ನು ಬರಪೀಡಿತ ಪ್ರದೇಶವನ್ನಾಗಿ ಘೋಷಿಸಿ ರೈತರಿಗೆ ಕೊಡ್ತಕ್ಕಂತಹ ಆರ್ಥಿಕ ಅನುದಾನಗಳನ್ನು ಕೊಡುವ ಮುಖೇನ ಜೊತೆಯಲ್ಲಿ ಏನು ಸ್ಥಳೀಯ ಬ್ಯಾಂಕ್ಗಳಲ್ಲಿ ಸಾಲವನ್ನು ಪಡೆದಿರ್ತಾರೆ ಆ ಸಾಲವನ್ನು ಮನ್ನಾ ಮಾಡ್ತಕ್ಕಂಥದ್ದು. ಬಡ್ಡಿ ರಹಿತ ಏನು ಈ ವರ್ಷದ ಈ ಸಾಲಿನಲ್ಲಿ ಬಡ್ಡಿ ಕಟ್ತಾ ಇರ್ತಾರೆ ರೈತರು, ಅದನ್ನು ಸ್ಥಗಿತಗೊಳಿಸಿ ರೈತರಿಗೆ ಆರ್ಥಿಕ ನೆರವು ನೀಡಬೇಕು ಅಂತ ಹೇಳ್ಬಿಟ್ಟು ನಾನು ಸರ್ಕಾರಕ್ಕೆ ಮನವಿ ಮಾಡ್ತೇನೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಪರಮೇಶ್ವರ್ ಸಾಹೇಬರು ಕೂಡ ಮೊನ್ನೆ ತಾಲೂಕಿಗೆ ಬಂದು ಕೆಲವಾರು ಗ್ರಾಮಗಳಿಗೆ ಭೇಟಿ ನೀಡಿ ಅವರು ಕೂಡ ಭರವಸೆ ಕೊಡ್ತಾ ಹೋಗಿರ್ತಕ್ಕಂಥದ್ದು. ನಾನು ಕೂಡ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರು, ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಪರಮೇಶ್ವರ್ ಸಾಹೇಬರಿಗೆ ನಾನು ವಿನಂತಿ ಮಾಡ್ಕೊತೀನಿ, ಅತಿ ತುರ್ತಾಗಿ ಶಿರಾ ತಾಲೂಕಿಗೆ ಈ ಒಂದು ಬರದ ಒಂದು ಅಡಿಯಲ್ಲಿ ಅನುದಾನಗಳನ್ನು ಬಿಡುಗಡೆ ಮಾಡಿ ರೈತರಿಗೆ, ಜಾನುವಾರುಗಳಿಗೆ ಕುಡಿಯುವ ನೀರಿನ ಜೊತೆಯಲ್ಲಿ ರೈತರು ಇರತಕ್ಕಂಥ ಸಂಕಷ್ಟದ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಇವತ್ತು ಅವ್ರಿಗೆ ಆರ್ಥಿಕ ನೆರವು ಸರ್ಕಾರ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಂಡು ಬಯಸ್ತೇನೆ. ಈ ಸಂದರ್ಭದಲ್ಲಿ ಸಂತ್ರಸ್ತ ರೈತ ಮಂಜುನಾಥ್, ಮುಖಂಡರಾದ ಕೇಶವಮೂರ್ತಿ, ಕೃಷ್ಣಪ್ಪ, ಹನುಮಂತರಾಯಪ್ಪ, ಶಿವಣ್ಣ, ಬಾಬಣ್ಣ, ನರಸಿಂಹಮೂರ್ತಿ, ಪುಟ್ಟಯ್ಯ, ಸೀತಣ್ಣ ಸೇರಿದಂತೆ ಹಳ್ಳಿಯ ಅನೇಕ ಪ್ರಮುಖ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು.